ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಬಿಹಾರದ ನಳಂದಾದಲ್ಲಿ ಕಾಲ್ತುಳಿತಕ್ಕೆ 8 ಮಂದಿ ಬಲಿಯಾಗಿದ್ದಾರೆ. ಶ್ರೀತಲ ಮಾತಾ ದೇವಾಲಯದಲ್ಲಿ ಕಾಲ್ತುಳಿತ ದುರಂತ ಆಗಿದೆ. ಬಿಹಾರದ ನಳಂದಾದಲ್ಲಿ ಕಾಲ್ತುಳಿತಕ್ಕೆ ಬರೋಬ್ಬರಿ 8 ಮಂದಿ ಬಲಿಯಾಗಿರೋದು. ಶ್ರೀತಲ ಮಾತಾ ದೇವಾಲಯದಲ್ಲಿ ಕಾಲ್ತುಳಿತ ದುರಂತ ಸಂಭವಿಸಿದೆ. ಪೂಜೆಗೆ ಹೆಚ್ಚಿನ ಜನಸಂಖ್ಯೆ ಸಂಖ್ಯೆಯಲ್ಲಿ ಭಕ್ತಾದಿಗಳು ಬಂದಿದ್ರು. ಸರತಿ ಸಾಲು ಬಿಟ್ಟು ಏಕಾಏಕಿ ನುಗ್ಗು ಬಿಟ್ಟಿದ್ದಾರೆ ಭಕ್ತರು, ನಾ ಮುಂದು ತಾ ಮುಂದು ಅಂತ ಹೇಳಿ. ಈ ಸಂದರ್ಭದಲ್ಲಿ ಅವಘಡ ಆಗಿರೋದು. ಘಟನೆಯಲ್ಲಿ 8 ಮಂದಿ ಸಾವನ್ನಪ್ಪಿದ್ದಾರೆ, ಹಲವರು ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಸಾವಿನ ಸಂಖ್ಯೆ ಮತ್ತಷ್ಟು ಏರಿಕೆಯಾಗುವ ಸಾಧ್ಯತೆ ಇದೆ. ಬಿಹಾರದ ನಳಂದಾದಲ್ಲಿ ಕಾಲ್ತುಳಿತ ಉಂಟಾಗಿ 8 ಜನ, ಸದ್ಯದ ಮಾಹಿತಿ ಪ್ರಕಾರ 8 ಜನ ಬಲಿಯಾಗಿದ್ದಾರೆ. ದೇವಸ್ಥಾನಕ್ಕೆ ಏನಕ್ಕೆ ಹೋಗೋದು? ನೆಮ್ಮದಿಗೋಸ್ಕರ ಹೋಗೋದು, ಏನೋ ಬೇಡ್ಕೊಳ್ಳೋಕ್ಕೋಸ್ಕರ ಹೋಗೋದು. ಅಲ್ಲಿ ನೂಕಾಟ, ತಳ್ಳಾಟ, ನಾ ಮುಂದು ತಾ ಮುಂದು ಈ ರೀತಿಯಾಗಿ ಮಾಡ್ಕೊಂಡು ಒಂದಿಷ್ಟು ಜನ ಸಾಯಿ ಹೊಡೆದು ಬಿಡ್ತಾರೆ. 8 ಜನ ಬಲಿಯಾಗಿದ್ದಾರೆ. ನೆಮ್ಮದಿಯಾಗಿ ಒಳಗಡೆ ಹೋಗಿ ದೇವರ ದರ್ಶನ ಮಾಡ್ಕೊಂಡು ಹೊರಗಡೆ ಬರೋದು ಬಿಟ್ಟು ನಾ ಮೊದಲು ಹೋಗ್ಬೇಕು ಅಂತ ಹೇಳಿ ನೂಕಾಟ, ತಳ್ಳಾಟ ಮಾಡಿದ್ದಾರೆ. ಎಷ್ಟೋ ಜನ ಕೆಳಗಡೆ ಬಿದ್ದು ಕಾಲಡಿಯಲ್ಲಿ ಸಿಕ್ಕಾಕೊಂಡು ಸತ್ತು ಹೋಗಿದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಡಿಜಿಟಲ್ ಎಡಿಟರ್ ದಿಲೀಪ್ ಸಂಪರ್ಕದಲ್ಲಿದ್ದಾರೆ. ದಿಲೀಪ್, ಯಾವಾಗ ಆಗಿರುವಂತ ಘಟನೆ ಇದು, ಹೇಗಾಯಿತು? ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ. ರಾಮ್, ಇವತ್ತು ಬೆಳಗ್ಗೆ ಒಂದು ಬಿಹಾರದ ಶೀತಲಾ ದೇವಿ ಇದೆ, ಆ ದೇವಸ್ಥಾನಕ್ಕೆ ಭಾರಿ ಪ್ರಮಾಣದಲ್ಲಿ ಜನರು ಆಗಮಿಸ್ತಾ ಇದ್ರು. ಈ ವೇಳೆ ನೂಕುನುಗ್ಗಲು ಉಂಟಾಗಿ ಒಂದು ಅವಘಡ ಸಂಭವಿಸಿದೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಶೀತಲ ಮಾತಾ ಮಂದಿರಕ್ಕೆ ಒಂದು ಮಹಿಳೆಯರೇ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿದ್ರು, ಜೊತೆಗೆ ಮಕ್ಕಳ ಸಮೇತ ಬಂದಿದ್ರು. ಈ ಸಂದರ್ಭದಲ್ಲಿ ನಳಂದ ಜಿಲ್ಲೆಯಲ್ಲಿರುವಂತಹ ಈ ಒಂದು ದೇವಸ್ಥಾನದ ಬಳಿ ಭಾರಿ ಜನಜಂಗುಳಿ ಏರ್ಪಡ್ತು. ಜನ ಸರತಿ ಸಾಲಿನಲ್ಲಿ ಹೋಗ್ಬೇಕಾಗಿತ್ತು, ಆದ್ರೆ ಸರತಿ ಸಾಲನ್ನ ಬಿಟ್ಟು ಇನ್ನೇನು ದೇವಸ್ಥಾನ ನಮ್ಗೆ ದರ್ಶನ ಲಭ್ಯ ಆಗೋದಿಲ್ವೇನೋ ಅನ್ನೋ ಒಂದು ಆತಂಕದಲ್ಲಿ ಏಕಾಏಕಿ ನುಗ್ಗಿದ ಪರಿಣಾಮವಾಗಿ ಕಾಲ್ತುಳಿತ ಉಂಟಾಯ್ತು. ಈ ಸಂದರ್ಭದಲ್ಲಿ 8 ಮಂದಿ ಮೃತಪಟ್ಟಿದ್ದಾರೆ ಅನ್ನೋ ಮಾಹಿತಿ ಇದೆ. ಮೃತರ ಸಂಖ್ಯೆ ಇನ್ನಷ್ಟು ಹೆಚ್ಚುವ ಸಾಧ್ಯತೆನೂ ಇದೆ, ಯಾಕಂದ್ರೆ ಸಾಕಷ್ಟು ಮಂದಿ ಅಸ್ವಸ್ಥರಾಗಿ ಆಸ್ಪತ್ರೆ ಪಾಲಾಗಿದ್ದಾರೆ. ಈ ಮೃತರಲ್ಲಿ 8 ಮಂದಿ ಮಹಿಳೆಯರಿದ್ದಾರೆ, ಮತ್ತೆ ಮಕ್ಕಳು ಕೂಡ ಅಸ್ವಸ್ಥರಾಗಿದ್ದಾರೆ ಅನ್ನೋ ಮಾಹಿತಿ ಬಂದಿದೆ. ಈ ಒಂದು ಏನು ಘಟನೆ ನಡೀತು, ದುರದೃಷ್ಟವಶಾತ್ ಈ ಒಂದು ಘಟನೆ ಸಂಬಂಧ ಬಿಹಾರ ಸರ್ಕಾರ ಸಮಸ್ತ ಎಲ್ಲಾ ಕ್ರಮಗಳನ್ನ ಕೈಗೊಳ್ತಾ ಇದೆ. ಕೂಡಲೇ ಆಂಬ್ಯುಲೆನ್ಸ್ ಗಳನ್ನ ಸ್ಥಳಕ್ಕೆ ರವಾನೆ ಮಾಡಲಾಗಿದೆ. ಆದ್ರೆ ಈ ಕಾಲ್ತುಳಿತ ಯಾವ ರೀತಿ ಆಯ್ತು, ಮತ್ತೆ ಪೊಲೀಸ್ನವರ ವೈಫಲ್ಯ ಏನಾದ್ರು ಇದೆಯಾ ಅನ್ನೋದ್ರ ಕುರಿತಾಗಿಯೂ ಕೂಡ ಪರಿಶೀಲನೆ ಕೂಡ ನಡೀತಾ ಇದೆ. ರಾಮ್, ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ದಿಲೀಪ್.